ನನ್ನ ಹೆಸರು ರಾಮಚಂದ್ರ ಅಂತ. ನಾನು ಭಾಗ್ಯ ಮತ್ತು ಶರಣೋಜಿಯವರ ಅಣ್ಣ. ಭಾಗ್ಯನಿಗೆ ಸೋದರ ಮಾವ, ನಮ್ಮ ಅಕ್ಕನ ಮಗಳು ಅವಳು. ಹಾಗೆ ಇದು ದುರಂತ ನಡೆದಿರೋದು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ರು. ಇದು ಆಗಬಾರ್ದಾಗಿತ್ತು ಅನ್ನೋದೊಂದು ಆ ಲಾರಿಯವ್ರದ್ದು ತುಂಬ ತಪ್ಪಿದೆ. ಕಾರಣ ಏನು ಅಂದರೆ, ಬೈಪಾಸಲ್ಲಿ ಆಗಿದ್ರೆ ನಿಲ್ಲಿಸ್ಬೋದು, ಅದು ಮೇನ್ ರೋಡಲ್ಲಿ ಗಾಡಿ ನಿಲ್ಲಿಸ್ಬಾರ್ದಾಗಿತ್ತು. ನಿಲ್ಲಿಸಿರೋದ್ರಿಂದ ಅದು ತುಂಬ ತಪ್ಪು. ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು. ಆದರೂ ಇಂಥ ದುರಂತ ಈ ಇಡೀ ಊರಲ್ಲೆಲ್ಲ ನಾನು ಎಲ್ಲೂ ನೋಡಿರಲಿಲ್ಲ, ಎಲ್ಲೆಲ್ಲೋ ಕೇಳಿದ್ದೆ. ಆದರೆ ಇಂಥ ದುರಂತ ಆಗಿರೋದು ಇದೇ ಫಸ್ಟು ಅಂತ ನಮ್ಮ ಅನಿಸಿಕೆ. ನಮ್ಮ ಕುಟುಂಬದ್ದು ಹಿನ್ನೆಲೆ ಭಾಳ ಕಷ್ಟಪಟ್ಟು ಮುಂದೆ ಬಂದಿದ್ದ ಡ್ರೈವರು ಆದರ್ಶ, ನನ್ನ ಅಕ್ಕನ ಮಗ ಅವನು, ಸ್ವಂತ ಬೇರೆ ಅಲ್ಲ. ಅವನು ಈ ಥರ ಆಗ್ತಾನೆ ಭಾರಿ ಕಷ್ಟಪಟ್ಟಿದ್ದ, ಅಂದರೆ ತುಂಬ ಕಷ್ಟಪಟ್ಟು ಇದು ಮಾಡಿದ್ದ. ಹಂಗಾದ್ರೂ ಅವನಿಗೆ ದೇವರು ಈ ರೀತಿ ತೊಂದರೆ ಕೊಡ್ತಾನೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ತುಂಬ ಕೂಲಿ ಮಾಡಿಕೊಂಡು ಬದುಕ್ತಾ ಇದ್ದಂಥ ಜೀವನ ಅವ್ರದ್ದು. ಜಮೀನೇನಿಲ್ಲ, ಅರ್ಧ ಎಕರೆ ಇತ್ತು, ಅದರಲ್ಲೂ ಇಬ್ಬರು ಕಾಲು ಎಕರೆ ಹಂಚ್ಕೊಂಡಿದ್ರು ಪಾಪ. ಅಂಥದ್ರೊಳಗೆ ಆ 1/4 ಎಕರೆ ಒಳಗೆ ದುಡಿದು ಅಲ್ಲಿ ಇಲ್ಲಿ ಡ್ರೈವರ್ ಕೆಲಸ ಮಾಡಿ ಒಂದು ಟಿ ತೊಗೊಂಡು ಇವತ್ತು ಒಂದು ಎಲ್ಲ ಫ್ಯಾಮಿಲಿಯವ್ರನ್ನ ಕರ್ಕೊಂಡೋಗಿ ಒಂದು ದೇವ್ರ ದರ್ಶನ ಮಾಡಬೇಕು ಅಂತ ಹೋಗಿದ್ದ. ಆದರೆ ದೈವ ದೃಷ್ಟಿ ಏನಾಯಿತು ಅಂತ ಗೊತ್ತಾಗಿಲ್ಲ, ಈ ಥರ ಆಗಿ ಹೋಗ್ಬಿಟ್ಟ. ಹೌದೌದು. ಅದರಲ್ಲೂ ಒಂದು ದುರಂತ ಅಂದರೆ, ಆದರ್ಶನ ತಂದೆ ತಾಯಿ ಅವನು 3 ಜನ ಹೋಗಿದ್ದಾರೆ. ಮಗಳು, ಅವನ ತಂಗಿ, ಅವಳು ಅಂಗವಿಕಲೆ, ಅವಳಿಗೆ ಮಾತು ಇಲ್ಲ, ನೆಟ್ಟಿಗೆ ಕಾಲು ನೆಟ್ಟಗಿಲ್ಲ. ಅವಳನ್ನ ಯಾರು ಕಾಪಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಚಿಂತೆ ಆಗಿದೆ. ಇದ್ರ ಬಗ್ಗೆ ಸ್ವಲ್ಪ ಉಳಿದ ಕುಟುಂಬಗಳು, ಅಣ್ಣನ ಮಗ, ನಮ್ಮ ರಂಗಸಮಣ್ಣ ಅಂತ ಅಣ್ಣ, ಅವನು ಮಗ, ಸೊಸೆ, ಮಗಳು, ಮೊಮ್ಮಕ್ಕಳು, ಅವನ ಹೆಂಡತಿ ಎಲ್ಲ ತೀರೋಗಿದ್ದಾರೆ. ಅವರು ಕುಟುಂಬದ್ದು ಇದನ್ನ ನೋಡೋಕ್ಕಾಗಲ್ಲ. ಬಾಣ ಅವರು ನಮ್ಮ ಅಣ್ಣವರೇ. ಅಣ್ಣ ಸರ್ಕಾರದಿಂದ ಅವರಿಗೆ ಏನು ಬರಬೇಕು ಅದನ್ನು ಕೊಡಿಸ್ಕೊಳ್ಬೇಕು ಅಂತ ಮಾನ್ಯ ಎಲ್ರಿಗೂ ಕೇಳ್ಕೊಳ್ತೀವಿ. ರಾಮಚಂದ್ರ ಅಂತ. ಇಲ್ಲೇ ಮಾಡೋದು ಈ ಊರಲ್ಲಿ. ಇಲ್ಲಿ ಎಲ್ಲರಿಗೂ ಇದು ಮಾಡೋಕ್ಕೆ ಇಲ್ಲಿ ಮಾಡಿದ್ದೀವಿ. ಇಲ್ಲಿಟ್ಟು ಇಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಊರಿನ ಜನ ಎಲ್ಲ ಒಗ್ಗಟ್ಟಿನಲ್ಲಿದ್ದಾರೆ. ನಮ್ಮ ಅಣ್ಣ ತಮ್ಮದಿರೆಲ್ಲ ಸೇರ್ಕೊಂಡಿದ್ದಾರೆ. ಅವರು ಎಲ್ಲರನ್ನೂ ಒಟ್ಟಿಗೆ ಮಾಡಬೇಕು. ನಮ್ಮ ಮಗಳು ಒಬ್ಬಳು ಬೀರೂರು, ಅವಳಿಗೆ ಅಲ್ಲಿಗೆ ತೊಗೊಂಡೋಗ್ಬೇಕು. ಅವಳು 2 ಮಕ್ಕಳು, ಅವಳು ಇಲ್ಲೇ ಇದ್ಲು, ಅವಳಿಗೂ ಹೋಗಿದ್ಲು. ನಮ್ಮ ಅಣ್ಣನ ಮಗಳೇ ಅವಳು. ಜಿಲ್ಲಾಡಳಿತದಿಂದ ಇನ್ನೂ ಯಾರು ಇದು ಮಾಡಿಲ್ಲ, ಯಾರೂ ಬಂದಿಲ್ಲ. ಹಾಗಾಗಿ ಮಾನ್ಯ ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ, ಇಲ್ಲಿ ಇಷ್ಟೊತ್ತಿಗೆ ಶಾಸಕರು ಬರಬೇಕಾಗಿತ್ತು, ಇನ್ನೂ ಅವರೂ ಬಂದಿಲ್ಲ. ಹಾಗಾಗಿ ಸ್ವಲ್ಪ ಬಂದು ಇದ್ರ ಬಗ್ಗೆ ಜಿಲ್ಲಾಡಳಿತ ಆಗಲಿ, ರಾಜ್ಯ ಸರ್ಕಾರದಿಂದ ಆಗಲಿ, ಯಾವುದೋ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಇಲ್ಲೇ ಇದು ನಮ್ಮ ಹೆಸರು ರಾಮಚಂದ್ರ ಅಂತ. ಇಲ್ಲೇ ಈ ಊರಲ್ಲೇ ಇದಿದೆ ಅಂತ್ಯಕ್ರಿಯೆ ಮಾಡೋ ಜಾಗ, ಅಲ್ಲಿಗೆ ಮಾಡ್ತಾರೆ ರುದ್ರಭೂಮಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.